ಡಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣವಾದ ನಗರಸಭೆಯ ವಿಶೇಷ ಸಭೆ. ಗದಗ ಬೆಟಗೇರಿ ನಗರಸಭೆ ಮಾಲೀಕತ್ವದ ಆಸ್ತಿಗಳ ಚರ್ಚೆ ಕುರಿತು ವಿಶೇಷ ಸಾಮಾನ್ಯ ಸಭೆಯಲ್ಲಿ ಆಡಳಿತ ವಿರೋಧ ಪಕ್ಷದ ಸದಸ್ಯರ ನಡುವೆ ಜಟಾಪಟಿ ನಡೆದಿದೆ. ಸಭೆ ಆರಂಭದಲ್ಲೇ ಕಾನೂನುಬಾಹಿರ ಸಭೆ ಕರೆಯಲಾಗಿದೆ ಎಂದು ವಿರೋಧ ಪಕ್ಷದ ಸದಸ್ಯರು ಆರೋಪಿಸಿದರು. ನಗರಸಭೆ ವ್ಯಾಪ್ತಿಯಲ್ಲಿ ನೂರಾರು ಮಾಲೀಕತ್ವದ ಆಸ್ತಿಗಳಿದ್ದು ಯಾವ ಆಸ್ತಿಯ ಕುರಿತು ಚರ್ಚೆ ಎಂಬುದರ ಕುರಿತು ಅಜೆಂಡಾದಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ. ಆರ್ಟಿಕಲ್ 48, 49ರ ನಿಯಮದ ವಿರುದ್ಧವಾಗಿ ಸಭೆ ಕರೆಯಲಾಗಿದೆ ಎಂದು ವಿರೋಧ ಪಕ್ಷದ ಸದಸ್ಯರು ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡರು. ಸಭೆಯನ್ನ ಮುಂದೂಡುವಂತೆ ಪಟ್ಟು ಹಿಡಿದ ಸದಸ್ಯರು ಸಭೆಯಲ್ಲೇ ಪೌರಾಯುಕ್ತರನ್ನ ವಿರೋಧ ಪಕ್ಷದ ಸದಸ್ಯರು ಘೆರಾವ್ ಹಾಕಿದ್ರು. ನಗರಸಭೆ ಆಸ್ತಿಯನ್ನ ಉಳಿಸಿಕೊಳ್ಳಲು ನಮ್ಮ ಆಸ್ತಿ ನಮ್ಮ ಹಕ್ಕು ಅಭಿಯಾನ ಮುಂದುವರಿಸುವುದಾಗಿ ಆಡಳಿತ ಪಕ್ಷದ ಸದಸ್ಯರು ತಿಳಿಸಿದ್ರು. ರಾಜ್ಯಪಾಲರ ಬಳಿ ನಿಯೋಗ ತೆಗೆದುಕೊಂಡು ಹೋಗುವುದಾಗಿ ನಗರಸಭೆ ಅಧ್ಯಕ್ಷೆ ಉಷಾ ದಾಸರ್ ಘೋಷಣೆ ಮಾಡಿದರು. ಸಚಿವ ಎಚ್.ಕೆ. ಪಾಟೀಲ್ ಅವರು ನಗರಸಭೆ ವಕ್ತಾರ ಸಾಲುಗಳ ಆಸ್ತಿಯನ್ನ ವಾಣಿಜ್ಯ, ಸಾಂಸ್ಕೃತಿಕ, ವಸ್ತು ಪ್ರದರ್ಶನ, ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡಿರುವುದು ಸರಿಯಲ್ಲ ಎಂದು ಆರೋಪಿಸಿದರು. ನಗರಸಭೆ ಆಡಳಿತ ಪಕ್ಷದ ಸದಸ್ಯರು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಧಿಕ್ಕಾರ ಎಂಬ ಘೋಷಣೆ ಕೂಗಿದರು. ನಗರಸಭೆ ಅಧ್ಯಕ್ಷೆ ಉಷಾ ದಾಸರ್, ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಹಾಗೂ ಆಡಳಿತ ಪಕ್ಷದ ಸದಸ್ಯರು ಸಭೆಯಿಂದ ಹೊರ ನಡೆದರು. ಯಥಾಸ್ಥಿತಿ ಯಾವ ಉಳ್ಕೊಂಡವು, ಯಾವ ಅಡಿಗೆ ಬರಾಕು, ಯಾವ ಅಡಿಗೆ ಬರಾಕಿಲ್ಲ, ನಗರದ ಶಾಸಕರು ಸಚಿವರಾಗಿ ಆಸ್ತಿನ ನಮ್ಮಿಂದ ನಮ್ಮ ಮಾಲೀಕತ್ವವನ್ನ ಕಿತ್ತುಕೊಳ್ಳುತ್ತಾರೆ. ಫೆಬ್ರವರಿ 23ಕ್ಕೆ ವಿಧಾನಸಭೆ ಒಳಗೆ ನಮ್ಮ ಆಸ್ತಿ ಕುರಿತು ಏನ್ ಚರ್ಚೆ ಆಗೈತೆ ಅನ್ನೋದು ನಿಮಗೂ ಗೊತ್ತೈತಿ.
ಎಲ್ಲ ಪಕ್ಷದ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಒಂದು ವಿನಂತಿ, ನಮ್ಮ ಪೌರಾಯುಕ್ತ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ನೀವು ಮಾಡಿರಲಿಲ್ಲ. ನಮ್ಮ ಸ್ಥಳೀಯ ಶಾಸಕರು ಇವತ್ತಿನ ಸರ್ಕಾರದೊಳಗೆ ಕಾನೂನು ಸಚಿವರಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಮ್ಮ ಸುಪರ್ದಿಗೆ ಪ್ರಾಧಿಕಾರ ರಚನೆ ಮಾಡಕತ್ತಾರ. ಆ ವಿಷಯವನ್ನು ಗಂಭೀರವಾದಂತ ಚರ್ಚೆ ನಿಜವಾಗ್ಲೂ ಅಲ್ಲ, ನಾಳೆ ಮತ್ತೊಂದು ಆ ವಿಷಯ ನನಗೆ ಏನು ಕೆಟ್ಟ ಅನಿಸ್ತೈತೆ ಅಂದ್ರೆ, ನಾನು ನಗರಸಭೆ ಸದಸ್ಯ ಆಗಿ ಒಂದೇ ಮೀಟಿಂಗ್ ಬಂದಾಗ ಸುದೀರ್ಘವಾಗಿ ಗದಗ ಆಸ್ತಿ ಕುರಿತು ಒಂದು ತಾಸು ಮಾತಾಡಿದ್ರಿ. ಅವತ್ತಿನ ಕಾಳಜಿ ಕಳಕಳಿ ನಮ್ಮ ವಿಧಾನಸಭೆ ಒಳಗೆ ನಮ್ಮ ಆಸ್ತಿನ ಕಸ್ಕೊಂಡಾಗ ಯಾಕಿಲ್ಲ ನಿಮ್ಮಲ್ಲಿ? ಯಾಕಿಲ್ಲ ಸರ್? 34 ಎಕರೆ ಅದ ಸಚಿವರು ಹೇಳ್ತಾರೆ ₹1,000 ಮೌಲ್ಯದ ನೀವೆಲ್ಲ ಹಿರಿಯರಿದ್ದೀರಿ. 3-4 ಜನ ಈ ನಗರದ ಅಧ್ಯಕ್ಷರಾಗಿ ಸೇವೆ ಫೆಬ್ರವರಿ 23ಕ್ಕೆ ಈ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸಭೆದೊಳಗೆ ನಮ್ಮ ಆಸ್ತಿ ಕುರಿತು ಚರ್ಚೆ ಮಾಡ್ಯಾರ, ಪ್ರಾಧಿಕಾರ ರಚನೆ ಮಾಡ್ಯಾರ. ಅದರ ವಿರುದ್ಧ ಚರ್ಚೆ ಮಾಡೋದ್ರಿ. ನಮ್ಮ ಮಾಲೀಕತ್ವ ಇಲ್ಲಿ ಯಾರು ಶಾಶ್ವತ ಅಲ್ಲ. ಕೃಷ್ಣಪ್ಪನವರು ಇಲ್ಲಿ ಯಾರು ಶಾಶ್ವತ ಅಲ್ಲ. ಭಾರತೀಯ ಜನತಾ ಪಕ್ಷ ಶಾಶ್ವತ ಅಲ್ಲ. ಕಾಂಗ್ರೆಸ್ ಶಾಶ್ವತ ಅಲ್ಲ. ಅಧಿಕಾರ ಹೋಗ್ತೈತಿ ಬರ್ತೈತಿ. ನಮ್ಮ ಮಾಲೀಕತ್ವ ನಮ್ಮಲ್ಲಿ ಉಳಿಲಿ ಅನ್ನುವಂತ ಕಾಳಜಿ, ನಮ್ಮ ಮಾಲೀಕತ್ವ ನಮ್ಮಲ್ಲಿ ಉಳಿಲಿ ಅನ್ನುವಂತ ಕಾಳಜಿ. ಯಾರು ಶಾಶ್ವತ ಅಲ್ಲ. ಭಾರತೀಯ ಜನತಾ ಪಕ್ಷ ಶಾಶ್ವತ ಅಲ್ಲ. ಕಾಂಗ್ರೆಸ್ ಶಾಶ್ವತ ಅಲ್ಲ. ಎಲ್ಲರೂ ನಗರಸಭೆ ಶಾಶ್ವತ. ನಿಮಗ ಪವರ್ ಐತಿ. ಇದ್ರ ವಿರುದ್ಧ ಖಂಡನಾ ನಿರ್ಣಯ ಮಂಡಿಸಿ
ನಾವು ಹೋರಾಡ್ತೀವಿ, ನೋಡೋದಕ್ಕೆ ಮುಂದೆ ಏನಾಗ್ತದೆ ನೋಡೋಣ. ಸಮಯ
ಕಾಮಗಾರಿ ಸಚಿವರಿಗೆ, ನಗರಸಭೆ ಆಸ್ತಿಯನ್ನು ಗುಳುಂ ಮಾಡುತ್ತಿರುವ ಎಚ್ ಕೆ ಪಾಟೀಲ್ರಿಗೆ, ಅದಕ್ಕೆ ಸಹಕಾರ ಕೊಡುತ್ತಿರುವ ಕಾಂಗ್ರೆಸ್ ಪರಿಶೀಲನೆ ಮಾಡಿ ನೀವು ಸಭೆ ಕರಿಬೇಕಿತ್ತು. ನಾವೆಲ್ಲ ಅಜೆಂಡ ಕಳಿಸಿರಿ. ಮತ್ತೆ ಕಳಿತ ಯಾವ್ದು ಆಸ್ತಿ ಎಷ್ಟು ಯಾವ ಸರ್ವೆ ಏನೂ ಇಲ್ಲ. ಅಲ್ಲ ಒಕ್ಕಸಲ ನಮ್ಮ ಒಂದು 1000 ಆಸ್ತಿ ಅವ್ರ ಗದಿನಾಗ ಎಲ್ಲ ಜಾಸ್ತಿ ನೋಡ್ರಿ ಇಲ್ಲಿ ಬಿಜೆಪಿ ಆಡಳಿತ ಅಲ್ಲಿ ಲೂಟ್ ಮಾಡಕ ಬಂದೈತಿ. ಇವರು ನಗರಸಭೆ ಆಸ್ತಿ ಲೂಟ್ ಮಾಡಕ ಬಂದೈತಿ. ಸರಿ ಅಂತ ಹೇಳೋದ್ರಲ್ಲಿ ಮಾಹಿತಿ ಕೌನ್ಸಿಲ್ ನಾವು ಕೇಳ್ದಲ್ಲ ಪಾರ್ಟಿ ಬಗ್ಗೆ ಅಜೆಂಡಾಗಳು ಸಬ್ಜೆಕ್ಟ್ ಬಂದಿಲ್ಲ. ಅಜೆಂಡಾ ಹೆಂಗ್ ತೆಗೆದ್ರಿ? ಅದನ್ನ ಮನೆ ಪತ್ರ ಬರ್ತೀರಿ ನೀವು ಆಫೀಸರ್ಗೆ. ಕಾನೂನು ಬೇಕಾದ್ರೆ ಹೇಳ್ತದ್ದು, ಕಮಿಷನ್ ಬೇಕಾದ್ರೆ ಹೇಳ್ತಾರ, ಅಧ್ಯಕ್ಷ ಬೇಕಾದ್ರೆ ಹೇಳ್ತಾರ. ಬಂದಿರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ನಾಗಿ ನೋಡಿರಿ. ಇದಕ್ಕೆ ಎದಕ್ಕೆ ಕಮಿಷನ್ ಅಂತ ಕಾಯಕ ನೋಡಕ್ಕೆ ಕಾನೂನು ನೋಡೋಕ್ಕಿಲ್ಲ, ನೋಡೋಕ್ಕಿಲ್ಲ, ಕಳ್ಳ ನಿಮಗೆ ಅನ್ವಯಿಸೋದಿಲ್ಲ ಕಾನೂನು. ಇಲ್ಲಿ ಅಧ್ಯಕ್ಷ ಕರೆ ಅಂತ ಹೇಳಿದ್ರೆ ಕರೆದಿರಿ ತಪ್ಪು ಅನ್ನೋಂಗಿಲ್ಲ. ಸಬ್ಜೆಕ್ಟ್ ಬೇಡ್ರಿ ಸದನ ತಗದ್ರಿ. ಇವತ್ತು ಸಬ್ಜೆಕ್ಟ್ ಇಂದ ತೆಗಕ್ ಬರ್ತದೆ ಅಂತಂದ್ರೆ ಇದನ್ನ ನಮಗೆ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ಮಾಡ್ಬೇಕಾಗತ್ತೆ. ಅಧ್ಯಕ್ಷರಂತೂ ನಮ್ಗೆ ಇಲ್ಲ ಸದ್ಯಕ್ಕೆ. ಚರ್ಚೆ ಮಾಡಕ್ ಬಂದಿಲ್ಲ ತರ ಒಕ್ಕಸರ ಬಗ್ಗೆ ನಮಗೂ ಅಭಿಮಾನ ಐತಿ. ನಮ್ ಚರ್ಚೆ ಮಾಡ್ತೀವಿ. ಅಲ್ಲ ನೀವು ಕಳ್ತಿಗಳಿಲ್ಲ ಕಳ್ತಿಗಳ ತಗೊಂಬರ್ರಿ. ಕಳ್ತಿಗಳೆಲ್ಲ ನೋಡ್ರಿ ನಮ್ಮ ಕಡೆ ಬರೀ 1000 ಆಸ್ತಿ ಎಲ್ಲ ಚರ್ಚೆ ಮಾಡಿ ಕಮಿಷನರ್ ನಾವು ಅದ್ರ ವಿರುದ್ಧ ಮಾಡಿದ್ದು ಅದು ಸರಿ ಐತೆ. ನೀವು ನಮಗೆ ಏನ್ ಮಾಡ್ಕೋಬೇಕು ಏನು ನಾವು ಗದಗ ನಗರಸಭೆಗಳು ಆಸ್ತಿಗಳು ಯಾವ್ಯಾವಿದ್ದು ಅದ್ರ ಬಗ್ಗೆ ನಾವು ಚರ್ಚೆಗೆ ಬಂದಿದ್ವಿ. ಅದನ್ನ ಚರ್ಚೆಗೆ ಸ್ಪಂದನೆ ಮಾಡಿಲ್ಲ. ಬಾವಿಗಳು ಚರ್ಚೆ ಮಾಡ್ಬೇಕಾಗಿ ನಮಗೂ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ. 47, 48, 49 ಪಾಪ ಹೇಳಿದ್ರು
ಅವ್ರಿಗೆ ಹೇಳಕ್ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಒಂದು ವರ್ಷ ಕಡಿಮೆ ಮಾಡಿದ್ದಾರೆ. ನಿಂದ್ರಿ ಆದ್ರೆ ನಮ್ಮ ಆಸ್ತಿ ಉಳಿಸಿ ಅಷ್ಟೇ. ಇದ್ರ ಬಗ್ಗೆ ನಾವು ಟರೋ ಬುಕ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಅಧ್ಯಕ್ಷ ಟರೋ ಬುಕ್ ಸಹಿ ಮಾಡಿಲ್ಲ, ಪೌರಾಯುಕ್ತರು ಸಹಿ ಮಾಡಿಲ್ಲ. ಅದನ್ನ ಟರೋ ಬುಕ್ ಇನ್ನ ಪೆಂಡಿಂಗ್ ಐತಿ. ಬಗ್ಗೆ ನೀವು ತರಿಸಿರುವ ಪ್ರಕಟಣೆ ಮಾಡ್ರಿ. ಇಲ್ಲ ಮಾಧ್ಯಮದವ್ರು ನಾವು ಅದನ್ನ ತಂದು ತೋರಿಸ್ರಿ. ಆ ತಂದು ತೋರಿಸಿ ಮೀಟಿಂಗ್ ಚಾಲೂ ಮಾಡ್ರಿ. ಅದು ಇಷ್ಟೇನು ಅರ್ಜೆಂಟ್ ಇತ್ತು. 370 ಕಲಂ ಜಾರಿ ಮಾಡ್ಬೇಕು ಏನ್ ಜೋರ್ತಿತ್ತು. ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಊರಾಗ ನೀರಿಲ್ಲ, ಡೆವಲಪರ್ ಹೊರಗಿಲ್ಲ, ಏನಿಲ್ಲ. ಆಸ್ತಿ ಮಾಡ್ತೀನಕ್ಕ ಗದಗ ಆಸ್ತಿ ಮಾಡ್ತೀನಕ್ಕ. ಹೀಗಾಗಿ ನಾವು ಜನರ ಬಗ್ಗೆ ಭಾಳ ಕಾಳಜಿ ಐತಿ. ಹೀಗಾಗಿ 4 ಸಲ ಆಸ್ತಿ ಮಂದಿ ಹುಡುಗಾಡಿಕಲ್ಲ. ಜನರ 30 ಆಸ್ತಿ ಮಂದಿ ನಾವು ಜನರ ಆಸ್ತಿ ಉಳ್ಕೋಬೇಕು. ಆಮೇಲೆ ಗದಗರಿಗೆ ಅರ್ಧ ಗದಗ ನಮ್ದೈತಿ. ಅದ ನಮ್ಗೆ ಕಾಳಜಿ ಐತಿ. ಇವಾಗ ಹಂಗ ಆರತಿ ಮಾಡ್ಬೇಕು, ಆರತಿ ಮಾಡ್ಬೇಕಿತ್ತು. ಏನಿಲ್ಲ ಕಮಿಷನರ್ ಏನ್ ಮಾಡ್ತಾರೆ? ಅಲ್ಲ ಡ್ಯೂಟಿ ಏನು ಕಮಿಷನರ್ ರಕ್ಷಣೆ ಜವಾಬ್ದಾರಿ ಅಲ್ರಿ. ಟರಾವ್ ಬುಕ್ ಮತ್ತೆ ಒಂದು ಸರ್ಕಾರದ ಅಧಿಕೃತ ಟರಾವ್ ಆಗ್ತೈತಿ. ಸರ್ಕಾರದ ಒಂದು ಕಾಪಿ ಹೋಗ್ತೈತಿ, ಜಿಲ್ಲಾಗ ಒಂದು ಕಾಪಿ ಹೋಗ್ತೈತಿ. ಮತ್ತೆ ನೀವು ಟರಾವ್ ಬುಕ್ ಮನೆಯಾಗ ಇಟ್ಕೊಂಡು 4ನೇ ಸಭೆ ಮಾಡ್ತಿರಲ್ಲ, ಇದ್ರ ಕಾನೂನು ಏನಾಗೈತಿ? ಮನೆ ಪುರೈತರ ದಪ್ತರ ಸೋಡ್ರಿ ಆಗಿಲ್ಲ. ಆಮೇಲೆ 9 ಆಗಿಲ್ಲ. ಬಜೆಟ್ ಆಗಿಲ್ಲ. ಇವರು ಸಭೆ ಪಾಸ್ ಮಾಡಿ ಮತ್ತೆ ಬರ್ಕೊಂಡು ಬಿಡ್ರಿ. ಇದು 30 ಡೀಲಿಂಗ್ ಆಗಿತ್ತು. ಅವಕಾಶ ಸಾಲಿದ್ದು ಬಿಜೆಪಿ ಡೀಲಿಂಗ್ ಮಾಡಿದ್ರು. ಈಗ ಮತ್ತೆ ಡೀಲಿಂಗ್ ಮಾಡಕೊಂತಾರೆ ಇವರು. ನಮ್ಗೆ ನೋಡ್ರಿ ನಗರಸಭೆ ಆಸ್ತಿ ಉಳಿಬೇಕು. ಅದ್ರ ಬಗ್ಗೆ ನಾವು ಹೋರಾಟ ಮಾಡೀವಿ. ನಾವು 20 ವರ್ಷ ಹೋರಾಟ ಮಾಡೀವಿ. ನಗರಸಭೆ ಆಸ್ತಿ ಉಳಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕಬ್ಜಾ ತಗೊಂಡು ಹಂಗ ನಾವು ಗದಗ ಮಾಡ್ಬೇಕು. ಕಬ್ಜಾ ತಗೊಂಡಿದ್ದಿಲ್ಲ 24 ಕಬ್ಜಾ ತಗೊಂಡಿ ಒಕ್ಕರ್ ಸರ್. ವಿಶೇಷ ಕಾಳಜಿ ವಹಿಸಿ 24 ತಾಸಿನೆಲ್ಲ ಡೆಮೊಲಿಷ್ ಮಾಡಿದ್ರು. ಯಾವ ಮಂತ್ರಿ ಮಾಡಿದ್ರೆ? ಬಿಜೆಪಿ ಮಾಡಿದ್ರು. ಬಿಜೆಪಿ ಶಾಸಕರು ಬಿಜೆಪಿ ಉಸ್ತುವಾರಿ ಮಂತ್ರಿ ಮಾಡಿದ್ರು. ಎಚ್ ಕೆ ಪಾಟೀಲ್ ಸಾಹೇಬ್ ವಿಶೇಷ ಕಾಳಜಿ ತಗೊಂಡು ಒಕ್ಕರ್ ಸಲ ನಡ್ಸ್ಕೊಂಡು ಮಾಡಿದ್ರು. ಅವ್ರಿಗೆ ಇರ್ತಕ್ಕಂಥ ಕಾಳಜಿನೆಲ್ಲ ಮೆಚ್ಚಬೇಕು. ಇವತ್ತು ಆಸ್ತಿ ಉಳಿಬೇಕಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಾರಣ. ಯಾವ ಬಿಜೆಪಿ ಸದಸ್ಯರಲ್ಲ, ಯಾವ ಬಿಜೆಪಿ ಉಸ್ತುವಾರಿ ಮಂತ್ರಿಗಳಲ್ಲ, ಯಾವ ಬಿಜೆಪಿ ಸರ್ಕಾರ ಅಲ್ಲ. ಇವತ್ತು ಎಚ್ ಕೆ ಪಾಟೀಲ್ ಇದ್ದಿದ್ದ ಕಾರಣ ಇಷ್ಟ ಒಕ್ಕರ್ ಸಾಲ ಉಳಿತು. ಇವತ್ತು ನಾವು ಒಕ್ಕರ್ ಸಾಲ ಕಾಣಬೇಕಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಾರಣ. ಇವತ್ತು ನಮ್ಮ ನಗರಸಭೆ ಆಸ್ತಿ ಉಳಿಬೇಕಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಾರಣ. ಗದಗಿನ ಹುಲಿಯಾದಂತ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ, ಗದಗಿನ ಹುಲಿಯಾದಂತ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ. ನಮ್ಮ ಮುನ್ಸಿಪಲ್ ಆಕ್ಟ್ ಪ್ರಕಾರ 30 ಈ ಮುನ್ಸಿಪಲ್ ಆಕ್ಟ್ ಕಾಣಿಸ್ತೈತಿ. 24 ತಾಸಿನಾಗ ಅದು ಜನರ ಕಮಿಟಿ ಸ್ಥಳದಲ್ಲ ಅದು ಟರಾ ಬುಕ್ ಬರೀಬಹುದು. ಇವರು ಮೀಟಿಂಗ್ ಆಗಿ 3 ತಿಂಗಳಾದ್ರೆ 30/10/2023 ಟರಾ ಕಂಪ್ಲೀಟ್ ಆಗಿಲ್ಲ. ಅದು ಟರಾ ಬುಕ್ ಅಧ್ಯಕ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡಾರ. ಎರಡನೇದ್ದು ಮೊನ್ನೆ ಬಜೆಟ್ ಮೀಟಿಂಗ್ ಆಗ ಅದನ್ನು ನಾವು ಟರಾ ಬರ್ದಿಲ್ಲ. ನಮ್ದೇನು ನಗರಸಭೆ ಆಸ್ತಿ ಬಗ್ಗೆ ನಮಗೆ ಕಾಳಜಿ ಸಾಕಷ್ಟು ಕಾಳಜಿ ಐತಿ. ಇವರು ಸಭೆ ಕರಿಬೇಕಂದ್ರೆ ಸಂಬಂಧಪಟ್ಟ ಎಲ್ಲ ಕಟ್ಟಡಗಳು ಅದು ವಿಷಯಗಳನ್ನು ನಮಗೆ ಅಜೆಂಡಾ ಕಾಪಿಗೆ ಹಚ್ಚಿ ಕಳಿಸ್ಬೇಕು. ಇವ್ರೇನು ಹಚ್ಚ ಕಳಿಸಿಲ್ಲ. ಏಕಾಗಿ ವಿಷಯ ಕಳಿಸಲ್ಲ. ನಮ್ಮ ಗದಗ ಬಡಗೇರಿ ನಗರದಲ್ಲಿ ಚೋಳಗಾಳಿ ಇರ್ಬೋದು, ಎಲ್ ಕ್ಯಾಂಪ್ ಇರ್ಬೋದು, ವಕೀಲ್ ಚಾಳ ಇರ್ಬೋದು, ಮಾನಿ ಚಾಳ ಇರ್ಬೋದು, ಆಮೇಲೆ ಟಾಮಾಕುಟ ಇದು ದುರ್ಗಾ ರಾಜು ಇರ್ಬೋದು, ಕ್ಲಾತ್ ಮಾರ್ಕೆಟ್ ಇರ್ಬೋದು, ಗ್ರೇಡ್ ಮಾರ್ಕೆಟ್ ಇರ್ಬೋದು, ಒಕ್ಕರ್ ಸಾಲ ಇರ್ಬೋದು, ಸುಮಾರು 1000 ರಾಷ್ಟ್ರಗಳು ನಮ್ಮ ನಗರಸಭೆ ನೀವು ಇದ್ರಾಗ ಯಾವ ಕಳಿಸಿರಪ್ಪ? ನೀವು ಯಾವ ಆಸ್ಪತ್ರೆ ಚರ್ಚೆ ಮಾಡಬೇಕು? ಉದಾಹರಣೆಗೆ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಕಾಲೇಜಿಗೆ ಹೋದ್ರೆ ಒಂದು ವರ್ಷ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಕಾಲೇಜ್ನಾಗ ಪಾಠ ಹೇಳ್ತಾರೆ. ಅದ್ರ ಮೇಲೆ ಒಂದು ಚರ್ಚೆ ಮಾಡಿ ಪರೀಕ್ಷೆ ಬರೀತಾರೆ. ಇನ್ನು ಏಕಾಏಕಿ ನಮ್ಗೆ ಬರೀ ಒಂದು ಇದು ಅಜೆಂಡಾ ಕೊಟ್ಟು ಮೀಟಿಂಗ್ನಾಗ ಮಾತ್ರ ನಾವೇನು ಮಾತಾಡಬೇಕು? ಯಾವ ವಿಷಯ ಮಾತಾಡಬೇಕು? ನಾವು ಕಾಪಿ ಕೊಡ್ತಾರೆ. ಕಾಪಿ ಆ ಎಕ್ಸಾಮ್ ಕುಂತು ಕಾಪಿ ಕೊಡ್ತಾರೆ ನಮ್ಗೆ. ಹೋದ್ರಿ ಅಂತ ಕಾಣಬೇಕಾದ್ರೆ ಸಭೆ ಕರ್ರಿ, ಪೌರಾಯುಕ್ತರ ಕಾಣಬೇಕಾದ್ರೆ ಸಭೆ ಕರ್ರಿ. ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್
ತಮ್ಮ ಎಲ್ಲ ಕೊಡಬೇಕಂತಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಸನ್ಮಾನ ಸಾಹೇಬರು ಸಾವಿರಾರು ಕೋಟಿಗಳ ಆಸ್ತಿಯನ್ನು ಉಳಿಸಿದ್ದಾರೆ. ಅವರಿಗೆ ಇವತ್ತು ಗದಗಿನ ಜನ ನಾವು ಹೆಮ್ಮೆಯಿಂದ ಅವರನ್ನ ಗದಗಿನ ಹುಲಿ, ಹುಲಕೋಟೆಯ ಹುಲಿ, ನಗರಸಭೆಗೆ ಆಸ್ತಿ ಉಳಿಸಿದಂತ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.